ಹಾಸನಾಂಬೆ ದರ್ಶನಕ್ಕೆ ಹಿಂದೆ ಕೊನೆಯ ದಿನ ಹಾಸನಾಂಬಾ ದೇವಿ ದರ್ಶನವನ್ನ ಪಡೆದಿದ್ದಾರೆ ನಟ ಧ್ರುವ ಸರ್ಜಾ ಅವರು. ಗೋಲ್ಡನ್ ಪಾಸ್ ಅನ್ನ ಕೂಡ ಪಡೆದುಕೊಂಡು ಬಂದಿದ್ರು ನಟ ಧ್ರುವ ಸರ್ಜಾ ಅವರು. ಗೋಲ್ಡ್ ಪಾಸ್ ಸರತಿಯ ಸಾಲಲ್ಲಿ ಬಂದು ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಹಾಸನಾಂಬೆಯ ದರ್ಶನಕ್ಕೆ ಇವತ್ತು ಲಾಸ್ಟ್ ಡೇ. ಹಾಸನಾಂಬಾ ದೇವಿಯ ದರ್ಶನವನ್ನ ಕೂಡ ಪಡೆದುಕೊಂಡಿದ್ದಾರೆ ನಟ ಧ್ರುವ ಸರ್ಜಾ ಅವರು. ಗೋಲ್ಡ್ ಪಾಸ್ ಅನ್ನ ಕೂಡ ಪಡೆದುಕೊಂಡು ಬಂದಿದ್ರು ನಟ ಧ್ರುವ ಸರ್ಜಾ ಅವರು. ಗೋಲ್ಡ್ ಪಾಸ್ ಸರತಿ ಸಾಲಿನಲ್ಲಿ ಬಂದು ಹಾಸನಾಂಬೆಯ ದರ್ಶನವನ್ನ ಕೂಡ ಮಾಡಿದ್ದಾರೆ. ಮುಖ್ಯ ದ್ವಾರದ ಮೂಲಕವಾಗಿ ದೇವಸ್ಥಾನದ ಒಳಗಡೆ ತೆರಳಿ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. ತಂದೆ ಸ್ನೇಹಿತರ ಜೊತೆಯಲ್ಲಿ ದೇವಿ ದರ್ಶನವನ್ನ ಕೂಡ ಮಾಡಿಕೊಂಡಿದ್ದಾರೆ ನಟ ಧ್ರುವ ಸರ್ಜಾ ಅವರು. ನಾಳೆ ಹಾಸನಾಂಬೆ ದೇಗುಲದ ಬಾಗಿಲು ಬಂದ್ ಆಗಲಿದೆ. ನಾಳೆ ಬಾಗಿಲು ಬಂದ್ ಆದರೆ ಮುಂದಿನ ವರ್ಷವೇ ಇನ್ನು ಓಪನ್ ಆಗುತ್ತೆ. ಸೊ ಇವತ್ತೇ ಲಾಸ್ಟ್ ಡೇ ಆಗಿರುವಂತಹ ಕಾರಣವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ದೇವಿಯ ದರ್ಶನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಾಗೆ ಹಾಸನಾಂಬೆಯ ದರ್ಶನವನ್ನು ಅಥವಾ ಹಾಸನಾಂಬ ದೇವಿಯ ದರ್ಶನವನ್ನು ಕೂಡ ಪಡೆದುಕೊಂಡಿದ್ದಾರೆ ನಟ ಧ್ರುವ ಸರ್ಜಾ ಅವರು. ಗೋಲ್ಡನ್ ಪಾಸನ್ನು ಪಡೆದುಕೊಂಡು ಬಂದಿದ್ರು ನಟ ಧ್ರುವ ಸರ್ಜಾ ಅವರು. ಗೋಲ್ಡ್ ಪಾಸ್ ಸರತಿ ಏನಿತ್ತು ಆ ಒಂದು ಸರತಿ ಸಾಲಿನಲ್ಲಿ ನಿಂತುಕೊಂಡು ಹಾಸನಾಂಬೆಯ ದರ್ಶನವನ್ನು ಕೂಡ ಈಗಾಗಲೇ ಅವರು ಪಡೆದುಕೊಂಡಿದ್ದಾರೆ. ಮುಖ್ಯ ದ್ವಾರದ ಮೂಲಕವಾಗಿ ದೇವಸ್ಥಾನದ ಒಳಗಡೆ ಅವರು ಹೋಗಿ ಪೂಜೆಯನ್ನು ಸಲ್ಲಿಸಿದ್ರು. ಇವ್ರ ಜೊತೆಯಲ್ಲಿ ಅವ್ರ ತಂದೆ ಕೂಡ ಬಂದಿದ್ರು. ಜೊತೆಗೆ ಒಂದಷ್ಟು ಸ್ನೇಹಿತರ ಜೊತೆಯಲ್ಲಿ ಅವರು ಬಂದು ದೇವಿಯ ದರ್ಶನವನ್ನು ಕೂಡ ಪಡೆದುಕೊಂಡಿದ್ದಾರೆ. ನಾಳೆ ನೋಡಿ ಹಾಸನಾಂಬೆಯ ದೇಗುಲದ ಬಾಗಿಲು ಬಂದ್ ಆಗಲಿದೆ. ನಾಳೆ ಬಾಗಿಲು ಬಂದ್ ಆದರೆ ಇನ್ನು ಮುಂದಿನ ವರ್ಷವೇ ಅದು ಓಪನ್ ಆಗುವಂತಹ ವಿಚಾರಗಳು ಇರೋದ್ರಿಂದಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಹಾಸನಾಂಬೆಯ ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ.